ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬೆಳ್ಳಿ ರೇಟ್ನಲ್ಲಿ ಭಾರಿ ಕುಸಿತ ಆಗಿದೆ. ಒಂದೇ ದಿನದಲ್ಲಿ ಬೆಳ್ಳಿ ಬೆಲೆ ಬರೋಬ್ಬರಿ 10,000 ರೂಪಾಯಿಯಷ್ಟು ಇಳಿಕೆಯಾಗಿದೆ. MCX ಅಂದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಮಾರುಕಟ್ಟೆಯಲ್ಲಿ ಮಾರ್ಚ್ 2026ರ ಫ್ಯೂಚರ್ ಕಾಂಟ್ರಾಕ್ಟ್ ಬೆಲೆಯಲ್ಲಿ ಸುಮಾರು 3% ಕುಸಿತ ದಾಖಲಾಗಿದೆ. ಬುಧವಾರ 1 ಕೆಜಿ ಬೆಳ್ಳಿಗೆ 2,50,605 ರೂಪಾಯಿ ಇತ್ತು. ಆದರೆ ಗುರುವಾರದ ಟ್ರೇಡಿಂಗ್ ಮುಗಿಯೋ ಹೊತ್ತಿಗೆ ಅದು 2,40,605 ರೂಪಾಯಿಗೆ ಇಳಿದಿದೆ. ಅಂದರೆ ನೇರವಾಗಿ 10,000 ರೂಪಾಯಿ ಡೌನ್. ಯಾಕೆ ಹೀಗಾಯಿತು ಅಂದರೆ ಡಿಸೆಂಬರ್ನಲ್ಲಿ ಬೆಳ್ಳಿ ಬೆಲೆ ವಿಪರೀತ. ಅಂದರೆ 1 ಔನ್ಸ್ಗೆ ಅಂದರೆ 28 ಗ್ರಾಮ್ ಬೆಳ್ಳಿಗೆ $83 ಅಂದರೆ 7,400 ರೂಪಾಯಿ ದಾಟಿತ್ತು. ಹೀಗಾಗಿ ಸೆಲ್ಲಿಂಗ್ ಪ್ರೆಷರ್ ಜೋರಾಗಿದೆ. ಹೂಡಿಕೆದಾರರು ತಾವು ಖರೀದಿ ಮಾಡಿರೋ ಬೆಳ್ಳಿಯನ್ನು ಮಾರಿ ಪ್ರಾಫಿಟ್ ಬುಕ್ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಬೆಳ್ಳಿ ಬೆಲೆ ಕುಸಿತ ಕಾಣ್ತಿದೆ. ಅಷ್ಟೇ ಅಲ್ಲ, ಆರ್ಥಿಕತೆ, ವ್ಯಾಪಾರ ಮತ್ತು ಫಿನಾನ್ಷಿಯಲ್ ಡೆವಲಪ್ಮೆಂಟ್ಸ್ಗೆ ಸಿಲ್ವರ್ ಬೇಗ ರಿಯಾಕ್ಟ್ ಮಾಡುತ್ತೆ. ಯಾವಾಗ ಎಕಾನಮಿ ಸ್ಟೇಬಲ್ ಇದೆ, ಹೆಚ್ಚು ಅಪಾಯ ಇಲ್ಲ ಅಂತ ಅನ್ನಿಸಿದಾಗ ಹೂಡಿಕೆದಾರರು ಚಿನ್ನ ಬೆಳ್ಳಿ ಕಡೆ ಜಾಸ್ತಿ ಹೋಗಲ್ಲ. ಆದರೆ ಕೇವಲ ಆರ್ಥಿಕತೆಯಲ್ಲಿ ತಲ್ಲಣ ಆದಾಗ ಮಾತ್ರ ಚಿನ್ನ ಬೆಳ್ಳಿ ಕಡೆಗೆ ಓಡೋಡಿ ಬರ್ತಾರೆ. ಸೊ ಇದರಿಂದ ಬೆಳ್ಳಿಯ ಬೆಲೆ ಈಗ ಡ್ರಾಪ್ ಆಗಿದೆ. ಹಾಗಂತ ಇವತ್ತು ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅನ್ಕೋಬೇಡಿ, ಭಾರಿ ರಕ್ತಪಾತ ಆಗಿದೆ. ಅದನ್ನು ನಿಮಗೆ ಫುಲ್ ನ್ಯೂಸ್ ಎಂಡಲ್ಲಿ ಬಿಸ್ನೆಸ್ ನ್ಯೂಸ್ನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆದರೆ ಬೆಳ್ಳಿಯ ಫ್ಯೂಚರ್ ಕಾಂಟ್ರಾಕ್ಟ್ ಬೆಲೆಯಲ್ಲಿ ಈ ಲೆವೆಲ್ನ ಕುಸಿತ ಆಗಿದೆ. ಏನೋ ಈಗಿನ ಮಾರುಕಟ್ಟೆ ಬೆಲೆಯಲ್ಲೂ ಕೂಡ 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 12,174 ರೂಪಾಯಿ ಡೌನ್ ಆಗಿ 2,35,826 ರೂಪಾಯಿ ಆಗಿದೆ. ಈ ನಡುವೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಗಿರೋ HSBC ಒಂದು ಹೊಸ ರಿಪೋರ್ಟ್ ಬಿಟ್ಟಿದೆ. ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಬೆಳ್ಳಿ ಬೆಲೆ ಏನಿದೆ ಅದು ಓವರ್ ವ್ಯಾಲ್ಯೂಡ್, ಅಂದರೆ ಅದರ ನಿಜವಾದ ಯೋಗ್ಯತೆಗಿಂತ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಹೇಳಿದೆ. 2026ರ ವರ್ಷ ಬೆಳ್ಳಿ ಪಾಲಿಗೆ ಒಂದು ರೋಲರ್ ಕಾಸ್ಟರ್ ರೈಡ್ ಆಗಿರುತ್ತೆ ಅಂತ. ಸಿಕ್ಕಾಪಟ್ಟೆ ಏರಿಳಿತ ಆಗುತ್ತೆ, ವೈಲ್ಡ್ ಸ್ವಿಂಗ್ಸ್ ಇರುತ್ತೆ ಅನ್ನೋದನ್ನ HSBC ಪ್ರಿಡಿಕ್ಟ್ ಮಾಡಿದೆ. ಒಂದು ಕಡೆ ಬೆಲೆ ಏರಿದ್ರೆ ಮತ್ತೊಂದು ಕಡೆ ದಿಢೀರಂತ ಪಾತಾಳಕ್ಕೆ ಕುಸಿಬಹುದು. ವಾಲಟೈಲ್ ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 2025ರಲ್ಲಿ ಬೆಳ್ಳಿಯ ಸಪ್ಲೈ ಅಥವಾ ಪೂರೈಕೆ ಕಮ್ಮಿ ಇತ್ತು. ಹಾಗಾಗಿ ರೇಟ್ ಏರಿತ್ತು. ಹೆಚ್ಚಿನವರಿಗೆ ಬೆಳ್ಳಿ ಒಳ್ಳೆ ರಿಟರ್ನ್ಸ್ ಕೊಟ್ಟುಬಿಟ್ಟಿದೆ. ಆದರೆ 2026ರ ಅರ್ಧ ವರ್ಷ ಕಳೆಯೋ ಹೊತ್ತಿಗೆ ಮಾರ್ಕೆಟ್ಗೆ ಸಾಕಷ್ಟು ಬೆಳ್ಳಿ ಬರಬಹುದು. ಪ್ರಾಫಿಟ್ ಬುಕ್ಕಿಂಗಿಂದಾನು ತುಂಬ ಜನ ಸೇಲ್ ಮಾಡೋಕೆ ಶುರು ಮಾಡ್ಬೋದು. ಉತ್ಪಾದಕರು ಕೂಡ ಜಾಸ್ತಿ ಉತ್ಪಾದನೆ ಮಾಡೋಕೆ ಶುರು ಮಾಡ್ಬೋದು. ಚೀನಾ ಕೂಡ ಹೆಚ್ಚು ಉತ್ಪಾದನೆ ಮಾಡ್ಬೋದೇನೋ ನೆಕ್ಸ್ಟ್. ಆಗ ಆಟೋಮ್ಯಾಟಿಕಲಿ ರೇಟ್ ಡೌನ್ ಆಗೋಕೆ ಶುರುವಾಗ್ಬೋದು. ಪ್ರತಿ 28 ಗ್ರಾಮ್ಗೆ 6,000ಕ್ಕೂ ಕುಸಿಬಹುದು. 2027ಕ್ಕೆ 5,000ದ ಆಸುಪಾಸು, ನಂತರ 2029ರ ಟೈಮ್ನಲ್ಲಿ 4.2 ತನಕ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ಇವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸದ್ಯಕ್ಕೆ ಬೆಳ್ಳಿ ಬೆಲೆ ಚಿನ್ನದ ಬೆಲೆ ನೋಡ್ಕೊಂಡು ಏರೋದು ಇಳಿಯೋದೆಲ್ಲ ಮಾಡೋದಿಲ್ಲ. ಅದಕ್ಕೆ ಅದರದ್ದೇ ಆದ ಸಪರೇಟ್ ಮಾರ್ಕೆಟ್ ಟ್ರೆಂಡ್ ಇದೆ. ಯಾಕಂದ್ರೆ ಇದರಲ್ಲಿ ಸ್ಪೆಕ್ಯುಲೇಷನ್ನ ಹೂಡಿಕೆ ಕೂಡ ಇದೆ ಬೆಳ್ಳಿಯಲ್ಲಿ. ಅಂದರೆ ಪ್ರಿಷಿಯಸ್ ಮೆಟಲ್ ಆಗಿ ಹೂಡಿಕೆ ಮಾಡ್ತಿರೋರು ಇದ್ದಾರೆ. ಅವ್ರಿಗೇನು ಯೂಸ್ ಇಲ್ಲ, ಆಭರಣನೂ ಮಾಡಲ್ಲ, ಕೆಲವರೆಲ್ಲ ತಂದು ಇಟ್ಕೊತಾರೆ ಅಥವಾ ETF ಹೂಡಿಕೆ ಮಾಡ್ತಾರೆ, ರೇಟ್ ಜಾಸ್ತಿ ಸಿಗಬಹುದು ಅಂತ. ಇನ್ನೊಂದು ಇಂಡಸ್ಟ್ರಿಯಲ್ ಡಿಮಾಂಡ್ ಕೂಡ ಇದೆ. 2 ಫ್ಯಾಕ್ಟರ್ ಇದೆ ಸಿಲ್ವರಲ್ಲಿ. ಹಾಗಾಗಿ ಟ್ರೇಡಿಂಗ್ ಮಾಡೋರು ಹುಷಾರಾಗಿ ಮಾಡಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಇನ್ನು ಮೋದಿ ಸರ್ಕಾರ ಮತ್ತೊಂದು ದೊಡ್ಡ ಪ್ಲಾನ್ ಮಾಡ್ತಿರೋ ಮಾಹಿತಿ ಸಿಗ್ತಾ ಇದೆ. ಗಲ್ವಾನ್ ಸಂಘರ್ಷದ ನಂತರ ಭಾರತ ಚೀನಾ ಕಂಪನಿಗಳಿಗೆ ಬಹುತೇಕ ಬ್ಯಾನ್ ಹೇರಿತ್ತು. ಕಳೆದ 5-6 ವರ್ಷಗಳಿಂದ ನಮ್ಮ ದೇಶದ ಸರ್ಕಾರಿ ಕಾಂಟ್ರಾಕ್ಟ್ ಅಥವಾ ಟೆಂಡರ್ಗಳಲ್ಲಿ ಚೀನಾ ಕಂಪನಿಗಳು ಭಾಗವಹಿಸದಂತೆ ನಿರ್ಬಂಧ ಇತ್ತು. ಅದನ್ನು ಈಗ ರದ್ದು ಮಾಡೋಕೆ ಸರ್ಕಾರ ಪ್ಲಾನ್ ಮಾಡ್ತಿದೆ. ಈ ಬಗ್ಗೆ ಸರ್ಕಾರಿ ಮೂಲಗಳನ್ನು ಉಲ್ಲೇಖಿಸಿ ಪ್ರತಿಷ್ಠಿತ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಭಾರತ ಈಗ ಸೋಲಾರ್ ಪವರ್, ಗ್ರೀನ್ ಎನರ್ಜಿ ಮತ್ತು ಹೈಟೆಕ್ ಎಲೆಕ್ಟ್ರಾನಿಕ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದೆ. ಆದರೆ ಈ ಕ್ಷೇತ್ರಗಳಲ್ಲಿ ಬೆಳೆಯೋಕೆ ಚೈನಾ ಟೆಕ್ನಾಲಜಿ ಮತ್ತು ಅದರ ಅಗ್ಗದ ದರದ ಸಾಮಗ್ರಿ ನಮಗೆ ಅನಿವಾರ್ಯ. ಚೀನಾ ಕಂಪನಿಗಳನ್ನು ದೂರ ಇಟ್ಟರೆ ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಕೆಲಸ ಸ್ಲೋ ಆಗುತ್ತೆ. ಅದಾಗ್ತಾ ಇದೆ. ಈ ಬಗ್ಗೆ ಭಾರತದ ಉದ್ಯಮಿಗಳು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಇತ್ತೀಚೆಗೆ ಗಡಿಯಲ್ಲಿ ಪರಿಸ್ಥಿತಿ ಸುಧಾರಿಸಿರೋ ಕಾರಣ ಭಾರತ ಸರ್ಕಾರ ಚೀನಾ ಕಂಪನಿಗಳಿಗೆ ಮತ್ತೆ ವೆಲ್ಕಮ್ ಹೇಳೋಕೆ ರೆಡಿ ಆಗಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಇದಕ್ಕೆ ಟ್ರಂಪ್ ಕೂಡ ಕಾರಣ. ಅಮೆರಿಕ ಟ್ಯಾರಿಫ್ ಕಾಟ ಕೊಡ್ತಾ ಇದೆಯಲ್ಲ, ಪಾಕಿಸ್ತಾನ ಕಡೆಗೂ ಒಲಿತಾ ಇದ್ದಾರೆ. ಹೀಗಾಗಿ ಟ್ರೇಡ್ ಡೈವರ್ಸಿಫೈ ಮಾಡೋಕೆ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಬೇಕು ಅಂದ್ರೆ ಚೀನಾ ಮತ್ತು ಭಾರತ ಸ್ವಲ್ಪ ಹತ್ರ ಆದ್ರೆ ಪಾಕಿಸ್ತಾನಕ್ಕೆ ದಿಕ್ಕಿಲ್ಲಂತೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಎಲ್ಲವೂ ಸೇರಿ ಭಾರತ ಈ ರೀತಿ ಮಾಡ್ತಿದೆ ಅನ್ನೋ ಲೆಕ್ಕಾಚಾರ ಇದೆ. 2020ರ ಸಂಘರ್ಷದ ನಂತರ ಭಾರತದಲ್ಲಿ ಯಾವುದೇ ಪಬ್ಲಿಕ್ ಕಾಂಟ್ರಾಕ್ಟ್ಗೆ ಬಿಡ್ಡಿಂಗ್ ಮಾಡಬೇಕು ಅಂದ್ರೂ ಕೂಡ ಚೀನಿ ಕಂಪನಿಗಳು ಮೊದಲು ಭಾರತ ಸರ್ಕಾರದ ಸ್ಪೆಷಲ್ ಕಮಿಟಿಗೆ ರಿಜಿಸ್ಟರ್ ಆಗಬೇಕು ಅಂತ ರೂಲ್ಸ್ ಮಾಡಿದ್ರು. ಪೊಲಿಟಿಕಲ್ ಮತ್ತು ಸೆಕ್ಯೂರಿಟಿ ಕ್ಲಿಯರೆನ್ಸ್ ತಗೋಬೇಕು ಅನ್ನೋ ರೂಲ್ಸ್ ಇತ್ತು. ಈ ರೂಲ್ಸ್ ಚೀನಿ ಕಂಪನಿಗಳಿಗೆ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಟಚ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಭಾರತ ಸರ್ಕಾರದ ಸುಮಾರು $750 ಬಿಲಿಯನ್ ಮೌಲ್ಯದ ಬಿಡ್ಡಿಂಗ್ ಅನ್ನ ಚೀನಿ ಕಂಪನಿಗಳು ಮಿಸ್ ಮಾಡಿಕೊಂಡಿದ್ವು. ಈ ರೂಲ್ಸ್ ಜಾರಿಯಾದ ಬೆನ್ನಲ್ಲೇ ಚೀನಾದ ಸರ್ಕಾರಿ ಮಾಲೀಕತ್ವದ ಕಂಪನಿ CRRCಯ ಸುಮಾರು $216 ಮಿಲಿಯನ್ ಮೌಲ್ಯದ ಟ್ರೈನ್ ಮ್ಯಾನುಫ್ಯಾಕ್ಚರಿಂಗ್ ಟೆಂಡರ್ ಅನ್ನು ಅನರ್ಹಗೊಳಿಸಲಾಗಿತ್ತು.
ಆದ್ರೀಗ ಸರ್ಕಾರ ಈ ರೂಲ್ಸ್ ತೆಗೆದು ಇನ್ನು ಮುಂದೆ ಚೀನಾ ಕಂಪನಿಗಳು ಕೂಡ ನಮ್ಮ ಸರ್ಕಾರಿ ಪ್ರಾಜೆಕ್ಟ್ಗಳಿಗೂ ಬಿಡ್ ಮಾಡಬಹುದು ಅಥವಾ ಟೆಂಡರ್ ಹಾಕಬಹುದು. ಇದಕ್ಕಾಗಿ ಭಾರತದ ಹಣಕಾಸು ಸಚಿವಾಲಯ ಈ ರೀತಿ ಅವಕಾಶ ಕೊಡೋಕೆ ಪ್ಲಾನ್ ಮಾಡ್ತಾ ಇದೆ. ಸದ್ಯದು ಪ್ರಪೋಸಲ್ ಸ್ಟೇಜ್ನಲ್ಲಿದೆ. ಇನ್ನು ಸರ್ಕಾರಿ ಟೆಂಡರ್ಗಳಿಗೆ ಹೂಡಿಕೆಗೆ ಅವಕಾಶ ಕೊಟ್ಟರೂ ಕೂಡ ಸೂಕ್ಷ್ಮ ಸೆಕ್ಟರ್ನಲ್ಲಿ ನೇರ ವಿದೇಶಿ ಹೂಡಿಕೆ ಮೇಲೆ ರೆಸ್ಟ್ರಿಕ್ಷನ್ ಹಾಗೆ ಇರುತ್ತೆ. ಯಾವುದು ಡಿಫೆನ್ಸ್, ಟೆಲಿಕಾಂ ಇವೆಲ್ಲ ಸ್ಟ್ರಾಟಜಿಕ್ ವಲಯಗಳು. ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ ಇದ್ದೇ ಇರುತ್ತೆ. ಇನ್ನು ಪಶ್ಚಿಮ ಬಂಗಾಳ ಮತ್ತೆ ರಣರಂಗ ಆಗಿದೆ. ಮನಿ ಲಾಂಡ್ರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಆಪರೇಷನ್ಗೆ ಇಳಿದಿದ್ರು. ಆಡಳಿತಾರೂಢ ಟಿಎಂಸಿ ಪಕ್ಷಕ್ಕೆ ಹತ್ತಿರವಾಗಿರೋ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಐಪ್ಯಾಕ್ಗೆ ಲಿಂಕ್ ಇರೋ ಸ್ಥಳಗಳ ಮೇಲೆ ರೇಡ್ ನಡೆದಿತ್ತು. ಪ್ರಶಾಂತ್ ಕಿಶೋರ್ ಈ ಹಿಂದೆ ನಡೆಸ್ತಾ ಇದ್ರಲ್ಲ, ಈಗ ಅವರು ಸಹೋದ್ಯೋಗಿಗಳಿಗೆ ಬಿಟ್ಟುಕೊಟ್ಟಿದ್ದೀನಿ ಅಂತ ಹೇಳ್ತಿದಾರಲ್ಲ ಐಪ್ಯಾಕ್ ಮೇಲೆ. ಈ ಕಮಿಟಿಯ ಮುಖ್ಯಸ್ಥ ಮತ್ತು ಟಿಎಂಸಿ ಐಟಿ ವಿಂಗ್ ಹೆಡ್ ಆಗಿರೋ ಪ್ರತೀಕ್ ಜೈನ್ ಅವರ ಮನೆ ಮತ್ತು ಆಫೀಸ್ ಮೇಲೆ ಏಕಕಾಲದಲ್ಲಿ ರೇಡ್. ಇದರ ಬೆನ್ನಲ್ಲೇ ಭಾರಿ ಉದ್ವಿಗ್ನತೆ. ಸಿಎಂ ಮಮತಾ ಬ್ಯಾನರ್ಜಿ ಸೀದಾ ರೇಡ್ ನಡೆಸಿದ ಸ್ಪಾಟ್ಗೆ ಹೋಗಿ ನುಗ್ಗುಬಿಟ್ರು. ಅಲ್ಲಿ ಪ್ರತೀಕ್ ಜೈನ್ ನಿವಾಸದಿಂದ ಕೆಲ ಡಾಕ್ಯುಮೆಂಟ್ಸ್ ಮತ್ತು ಹಾರ್ಡ್ ಡಿಸ್ಕ್ಗಳನ್ನ ಎತ್ಕೊಂಡು ಹೊರಬಂದ ಮಮತಾ ಬ್ಯಾನರ್ಜಿ ಅಲ್ಲೇ ಇದ್ದ ಪತ್ರಕರ್ತರಿಗೆ ಅವನ್ನ ತೋರಿಸಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ತನಿಖೆ ನೆಪದಲ್ಲಿ ಇವರು ನಮ್ಮ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ, ಎಲೆಕ್ಷನ್ ಸ್ಟ್ರಾಟಜಿ ಇತರ ಸೂಕ್ಷ್ಮ ದಾಖಲೆಗಳನ್ನು ಸೀಸ್ ಮಾಡೋಕೆ ಬಂದಿದ್ದಾರೆ, ಡೇಟಾ ಕದಿಯೋದು ಇವರ ಪ್ಲಾನ್ ಅಂತ ಗಂಭೀರ ಆರೋಪ ಮಾಡಿದ್ರು. ಫುಲ್ ಸೀನ್ ಕ್ರಿಯೇಟ್ ಮಾಡಿದ್ರು, ದಾದಾಗಿರಿ ಮಾಡಿಬಿಟ್ರು. ಅಷ್ಟೇ ಅಲ್ಲಿಂದ ನೇರವಾಗಿ ಪ್ರತೀಕ್ ಜೈನ್ ಆಫೀಸ್ಗೂ ಭೇಟಿ ಕೊಟ್ಟರು. ಈ ವೇಳೆ ಮಾತನಾಡಿದ ಮಮತಾ ಬ್ಯಾನರ್ಜಿ, ಇದರ ಹಿಂದೆ ಅಮಿತ್ ಶಾ ಇರೋದು ಅಂತ ಎಲ್ರಿಗೂ ಗೊತ್ತು. ದೇಶವನ್ನ ಸೇಫ್ ಆಗಿ ಇಡೋಕೆ ಬರದೇ ಇರೋ ಒಬ್ಬ ಕೆಟ್ಟ ಮತ್ತು ತುಂಟ, ನ್ಯಾಸ್ಟಿ ಅಂಡ್ ನಾಟಿ ಅಮಿತ್ ಶಾ ಅಂತ ಹೇಳಿದ್ರು. ಇವ್ರು ಯಾವಾಗಲೂ ಅಮಿತ್ ಶಾ ಬೈತಾರೆ, ಮೋದಿ ಜಾಸ್ತಿ ಬೈಯಲ್ಲ ಇವರು ಮಮತಾ ಬ್ಯಾನರ್ಜಿ. ಬಿಜೆಪಿ ಅಂದ್ರೆ ಅಮಿತ್ ಶಾ ಅವರಿಗೆ, ಮಮತಾ ಬ್ಯಾನರ್ಜಿಗೆ ಮತ್ತೆ ಹಂಗೆ ಮಾಡಿದ್ದಾರೆ. ಒಂದು ಕೇಸ್ನಲ್ಲಿ ಸಾಕ್ಷ್ಯಗಳನ್ನ ಡಿಲೀಟ್ ಮಾಡ್ತಾರೆ, ಇನ್ನೊಂದು ಕಡೆ ನಮ್ಮ ಪಕ್ಷದ ದಾಖಲೆಗಳನ್ನ ಕದಿಯೋಕೆ ಬಂದಿದ್ದಾರೆ ಅಂತ ಹೇಳಿ ಟೀಕೆ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಕೋಲ್ಕತ್ತಾದಲ್ಲಿರೋ ಐಪ್ಯಾಕ್ ಆಫೀಸ್ ಮುಂದೆ ಧರಣಿ ಕೂಡ ಮಾಡಿಬಿಟ್ರು. ಇತ್ತ ಮಮತಾರ ಈ ಸ್ಟ್ರೀಟ್ ಫೈಟರ್ ಪಾಲಿಟಿಕ್ಸ್ಗೆ ರಿಯಾಕ್ಟ್ ಮಾಡಿರೋ ಇಡಿ ಅಧಿಕಾರಿಗಳು ಮನಿ ಲಾಂಡ್ರಿಂಗ್ ಕೇಸ್ಗೆ ಸಂಬಂಧಪಟ್ಟ ರೆಗ್ಯುಲರ್ ರೇಡ್, ಪಾಲಿಟಿಕ್ಸ್ ಇದಕ್ಕೂ ಸಂಬಂಧ ಇಲ್ಲ, ಮಮತಾ ಬರೋ ತನಕ ಎಲ್ಲ ಸರಿಯಾಗೇ ಇತ್ತು, ಅಧಿಕಾರಿಗಳು ಸಪೋರ್ಟ್ ಕೂಡ ಮಾಡ್ತಾ ಇದ್ರು, ಆದ್ರೆ ಇವರು ಬಂದ ಮೇಲೆ ಎಲ್ಲ ಸೀನ್ ಶುರುವಾಯಿತು ಅಂತ ಇಡಿ ಮಮತಾ ಮೇಲೆ ಆರೋಪಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಹೈಕೋರ್ಟ್ಗೆ ಮೊರೆ ಹೋಗಿದೆ. ತನಿಖೆ ಮಾಡೋಕೆ ಮುಖ್ಯಮಂತ್ರಿಗಳೇ ಅಡ್ಡ ಬರ್ತಾ ಇದ್ದಾರೆ, ನಿರ್ದೇಶನ ಕೊಡಿ ಅಂತ ಇಡಿ ಹೈಕೋರ್ಟ್ಗೆ ಕೇಳ್ಕೊಂಡಿದೆ. ಇನ್ನು ತೀವ್ರ ಪರ ವಿರೋಧದ ನಡುವೆ ಬೆಂಗಳೂರಲ್ಲಿ ಮತ್ತೆ ಬುಲ್ಡೋಸರ್ ಸೌಂಡ್ ಮಾಡಿದೆ. ನಾಗವಾರ ಬಳಿಯ ಥಣಿಸಂದ್ರದ ಅಶ್ವಥ್ ನಗರದಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯ ಆಗಿದೆ. ಸುಮಾರು 2.5 ಎಕರೆ ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದ್ದ 60 ಮನೆಗಳನ್ನ ತೆರವು ಮಾಡಲಾಗಿದೆ. ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಮನೆಗಳ ತೆರವು ಮಾಡುತ್ತಿದ್ದಾರೆ ಅಂತ ದೂರಿದ್ದಾರೆ. ಅಲ್ಲದೆ ನಾವು ಇಲ್ಲಿವರೆ 20 ವರ್ಷಗಳಿಂದ ವಾಸ ಮಾಡ್ತಿದ್ವಿ, ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಇದೇ ಬೆಂಗಳೂರಿನ ಕೋಗಿಲು ಕ್ರಾಸ್ ತೆರವು ಕಾರ್ಯಾಚರಣೆ ಭಾರೀ ವಿವಾದ ಹುಟ್ಟುಹಾಕಿತ್ತು. ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಕಳವಳ ವ್ಯಕ್ತಪಡಿಸಿತ್ತು. ತಮ್ಮದೇ ಪಕ್ಷದ ಸರ್ಕಾರಕ್ಕೆ ಬಹಿರಂಗವಾಗಿ ನಿರ್ದೇಶನ ಕೊಟ್ಟಿತ್ತು. ಕೇರಳದ ಕಮ್ಯುನಿಸ್ಟ್ ನಾಯಕರು ಸಿಎಂ ಪಿಣರಾಯಿ ವಿಜಯನ್ ಇದು ಮುಸ್ಲಿಂ ವಿರೋಧಿ, ಕಾಂಗ್ರೆಸ್ ಸರಿ ಇಲ್ಲ ಅಂತೆಲ್ಲ ಟೀಕೆ ಮಾಡಿದ್ರು. ಮಿತ್ರರ ನಡುವೆ ವೋಟ್ ಬ್ಯಾಂಕ್ನ ಗಲಾಟೆ ಶುರುವಾಗಿತ್ತು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ನಡುವೆ. ಈಗ ಮತ್ತೆ 4 ಬುಲ್ಡೋಸರ್ಗಳು ಮನೆಗಳನ್ನ ಕೆಡವಿವೆ. 200 ಪೊಲೀಸರನ್ನ ನಿಯೋಜನೆ ಮಾಡಿ ಆಪರೇಷನ್ ಮಾಡಲಾಗಿದೆ. ಈ ಕ್ಷೇತ್ರ ಕೃಷ್ಣ ಬೈರೇಗೌಡರ ಕಂದಾಯ ಮಂತ್ರಿಗಳು ಅವರ ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಇನ್ನು ರಾಜ್ಯದ ಬಿ ಖಾತಾ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾದರಿಯಲ್ಲೇ ರಾಜ್ಯದಲ್ಲೂ ಬಿ ಖಾತಾಗೆ ಎ ಖಾತಾ ಮಾನ್ಯತೆ ಕೊಡೋಕೆ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ರಾಜ್ಯದ ಮಹಾನಗರ ಪಾಲಿಕೆಗಳು, ನಗರಸಭೆ ವ್ಯಾಪ್ತಿಗಳಲ್ಲಿ ಎ ಖಾತಾ ಭಾಗ್ಯಕ್ಕೆ ಸಚಿವ ಸಂಪುಟ ಅಪ್ರೂವಲ್ ಕೊಟ್ಟಿದೆ. ಸುಮಾರು 10 ಲಕ್ಷ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಕೊಡೋಕೆ ಸದ್ಯ ಸರ್ಕಾರ ದಂಡ ಎಷ್ಟು ಕಟ್ಟಬೇಕಂತ ಫಿಕ್ಸ್ ಮಾಡಲಿಲ್ಲ. ಈಗ ಆಲ್ರೆಡಿ ಜಿಬಿಎ ವ್ಯಾಪ್ತಿಯಲ್ಲಿ ದರದ 5% ದಂಡ ಕಟ್ಟಿ ಎ ಖಾತಾ ಪಡೆಯೋಕೆ ಅವಕಾಶ ಇದೆ. ಆದರೆ 5ರಷ್ಟು ದಂಡಕ್ಕೆ ಆಕ್ಷೇಪ ಇದೆ. ಹೆಚ್ಚು ಅರ್ಜಿ ಸಲ್ಲಿಕೆನೂ ಆಗಿಲ್ಲ. ಹಾಗಾಗಿ ನೋಡ್ಬೇಕೇನಾಗುತ್ತೆ ಅಂತ. ಏನೋ ಕೇರಳ ಮತ್ತು ಕರ್ನಾಟಕ ಸರ್ಕಾರದ ನಡುವೆ ಭಾಷಾ ವಿವಾದ ಆಗಿದೆ. ಇತ್ತೀಚೆಗೆ ಕೇರಳ ವಿಧಾನಸಭೆಯಲ್ಲಿ ಮಲಯಾಳಂ ಭಾಷಾ ಮಸೂದೆ ಅಂಗೀಕಾರ ಮಾಡಲಾಗಿತ್ತು. ಅದರಲ್ಲಿ ಮಲಯಾಳಂ ಕಡ್ಡಾಯ ಮಾಡಲಾಗಿತ್ತು. ಈಗ ಈ ವಿಚಾರವನ್ನ ಕರ್ನಾಟಕ ಸರ್ಕಾರ ಕೇರಳ ರಾಜ್ಯಪಾಲರ ಅಂಗಳಕ್ಕೆ ತಗೊಂಡು ಹೋಗಿದೆ. ಇದು ಅಸಾಂವಿಧಾನಿಕ. ಕಾಸರಗೋಡು ಜಿಲ್ಲೆಯಲ್ಲಿರೋ ಕನ್ನಡ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗೆ ವಿರುದ್ಧ ಅಂತ ಈಗ ಕರ್ನಾಟಕ ಸರ್ಕಾರ ಇದನ್ನ ಎಸ್ಕಲೇಟ್ ಮಾಡ್ತಾ ಇದೆ. ಇನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ವಿವಾದದಲ್ಲಿ ಸಿಕ್ಕಾಕೊಂಡಿದೆ. ಇನ್ನೊಂದು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಸಂಬಂಧಪಟ್ಟ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ದುಡ್ಡಲ್ಲಿ ಕೋಟಿ ರೂಪಾಯಿ ಮೌಲ್ಯದ ಆಡ್ಸ್ ಜಾಹೀರಾತು ಕೊಟ್ಟಿದೆ ಅನ್ನೋ ಆರೋಪ ಇದೆ. ಕರ್ನಾಟಕದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಓದೋರು ಯಾರೂ ಇಲ್ಲ. ಇದರ ಸರ್ಕ್ಯುಲೇಷನ್ ಕೂಡ ಇಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ 2023-24ರಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ, ಎಕ್ಸಾಕ್ಟ್ಲಿ 1,90,00,000 ರೂಪಾಯಿ, 2024-25ರಲ್ಲಿ ಆಲ್ಮೋಸ್ಟ್ 1 ಕೋಟಿ ರೂಪಾಯಿ, 99 ಲ್ಯಾಕ್ಸ್ ಇಷ್ಟು ಜಾಹೀರಾತನ್ನ ಇದೊಂದು ಪೇಪರ್ಗೆ ಕೊಟ್ಟಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ, ಬೇರೆ ಸಿಕ್ಕಾಪಟ್ಟೆ ಸರ್ಕ್ಯುಲೇಷನ್ ಇರೋ ನ್ಯಾಷನಲ್ ಪೇಪರ್ಗಳಿಗೆ ಹೋಲಿಸಿದ್ರೆ
ನ್ಯಾಷನಲ್ ಹೆರಾಲ್ಡ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಟಿದ್ದಾರೆ. 2024-25 ನ್ಯಾಷನಲ್ ಲೆವೆಲ್ ಪತ್ರಿಕೆಗಳಿಗೆ ಅಂತ ಇಟ್ಟಿದ್ದ ಒಟ್ಟು ಜಾಹೀರಾತು ಹಣದಲ್ಲಿ 69% ಮುಕ್ಕಾಲು ಭಾಗ ನ್ಯಾಷನಲ್ ಹೆರಾಲ್ಡ್ ಒಂದಕ್ಕೇನೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನ್ಯೂಸ್ ಪೇಪರ್ನ ಪೋಷಕ ಕಂಪನಿ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ನ್ಯಾಷನಲ್ ಹೆರಾಲ್ಡ್ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದೆ. ಇತ್ತೀಚೆಗಷ್ಟೇ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಮತ್ತು ಕಾಂಗ್ರೆಸ್ಗೆ ಸಂಬಂಧಪಟ್ಟ ಯಂಗ್ ಇಂಡಿಯಾ ಕಂಪನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಹಣ ದೇಣಿಗೆ ಕೊಟ್ಟಿದ್ರು. ಆ ಫಿನಾನ್ಷಿಯಲ್ ರೆಕಾರ್ಡ್ ಬಗ್ಗೆ ಮಾಹಿತಿ ಕೊಡಿ ಅಂತ ದಿಲ್ಲಿ ಪೊಲೀಸ್ ಎಕನಾಮಿಕ್ ಅಫೆನ್ಸಸ್ ವಿಂಗ್ ನೋಟಿಸ್ ಕೂಡ ಕೊಟ್ಟಿತ್ತು. ಈ ನಡುವೆ ಈ ವಿಚಾರ ಹೊರಗೆ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಶುಗರ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಚಿಕಿತ್ಸೆ ಪಡಿತಾ ಇದ್ದ 4 ಕಾರ್ಮಿಕರು ಈಗ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಕೇಸ್ ಸಂಬಂಧಪಟ್ಟಂತೆ ಮೃತ ಕಾರ್ಮಿಕರ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಖಾನೆ ಏನು ಸ್ಪಂದಿಸ್ತಾನೆ ಇಲ್ಲ, ಸರ್ಕಾರ ಕೂಡ ಯಾವುದೇ ಪರಿಹಾರ ಕೊಟ್ಟಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಿಎಂ ಮೋದಿ ಗುಜರಾತ್ನ ಸೋಮನಾಥ ದೇವಸ್ಥಾನದ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಸೋಮನಾಥ ಸ್ವಾಭಿಮಾನ ಪರ್ವಕ್ಕೆ ಚಾಲನೆ ಕೊಟ್ಟಿದ್ದಾರೆ. 1000 ವರ್ಷಗಳ ಹಿಂದೆ 2026ನೇ ಜನವರಿಯಲ್ಲಿ, ಅಂದ್ರೆ 2026ನೇ ಇಸ್ವಿಯ ಜನವರಿಯಲ್ಲಿ 1000 ವರ್ಷಗಳ ಹಿಂದೆ ಸೋಮನಾಥ ದೇವಸ್ಥಾನ ಮೊದಲ ದಾಳಿಯನ್ನ ಫೇಸ್ ಮಾಡ್ತು. ಆದರೆ 2026ರ ದಾಳಿ ಮತ್ತು ಆ ನಂತರದ ಅನೇಕ ದಾಳಿಗಳು ಲಕ್ಷಾಂತರ ಜನರ ನಂಬಿಕೆಯನ್ನು ಅಳಿಸ್ಲಿಕ್ಕಾಗಲಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಹಾಗೆ 2001ರ ಅಕ್ಟೋಬರ್ 31ನೇ ತಾರೀಕು ತಾವು ಸೋಮನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಹಳೆಯ ಫೋಟೋವನ್ನ ಕೂಡ ಶೇರ್ ಮಾಡಿದ್ದಾರೆ. ಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳಲ್ಲಿ ಈ ಸೋಮನಾಥ ಕೂಡ ಒಂದು. ಮಹಮ್ಮದ್ ಗಜ್ನಿ, ಅಲಾವುದ್ದೀನ್ ಖಿಲ್ಜಿ, ಮೊಘಲ್ ದೊರೆ ಔರಂಗಜೇಬ್ ಎಲ್ಲರೂ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ರು. ಈ ದೇಗುಲದ ಮೇಲೆ 17 ದಾಳಿಯಾಗಿದೆ. ಸ್ವಾತಂತ್ರ್ಯ ಬಂದ ನಂತರ ಕೂಡ ಅಲ್ಲಿ ಉಗ್ರರು ಆ ದೇವಸ್ಥಾನದ ಮೇಲೆ ದಾಳಿಯನ್ನ ಮಾಡಿರೋ ಇತಿಹಾಸ ಇದೆ. ಆದ್ರೆ ಈ ದೇವಸ್ಥಾನವನ್ನ ಮತ್ತೆ ಪದೇ ಪುನರ್ ನಿರ್ಮಾಣ ಮಾಡಿ ಕಟ್ಟಲಾಯಿತು. ಚಾಲುಕ್ಯ ದೊರೆಗಳಿಂದ ಹಿಡಿದು ಸ್ವಾತಂತ್ರ್ಯ ನಂತರ ಕೂಡ ದೇವಸ್ಥಾನದ ಪುನರ್ ನಿರ್ಮಾಣ ಆಗಿದೆ. ಇನ್ನು ಭಾರತದ ಪರಿಸರ ತಜ್ಞ ಮಾಧವ್ ಗಾಡ್ಗಿಲ್ ನಿಧನರಾಗಿದ್ದಾರೆ. 83 ವರ್ಷದ ಗಾಡ್ಗಿಲ್ ಅನಾರೋಗ್ಯದಿಂದ ಬಳಲ್ತಾ ಇದ್ರು. 2010ರಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ರಚಿಸಿದ್ದ ತಜ್ಞರ ಸಮಿತಿಯ ಅಧ್ಯಕ್ಷರು ಆಗಿದ್ರು. ಇವರಿಗೆ ವಿಶ್ವಸಂಸ್ಥೆ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನ ಕೂಡ ಕೊಟ್ಟಿತ್ತು. ಇವರು ಪ್ರಧಾನಮಂತ್ರಿಯವರ ವೈಜ್ಞಾನಿಕ ಸಲಹಾ ಮಂಡಳಿಯ ಮೆಂಬರ್ ಆಗೂ ಕೆಲಸ ಮಾಡಿದ್ರು. ನಿನ್ನೆ ಫುಲ್ ನ್ಯೂಸ್ ಅಲ್ಲಿ ಹೇಳಿದ್ವಿ, ಮಹಾರಾಷ್ಟ್ರದ ಅಕೋಟ್ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಬಿಜೆಪಿ ಓವೈಸಿಯವರ AIMIM ಮೈತ್ರಿ ಮಾಡ್ಕೊಂಡಿತ್ತು. ಲೋಕಲ್ ಯೂನಿಟ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಕಾಂಗ್ರೆಸ್ ಹೊರತುಪಡಿಸಿ ಉಳಿದವರೆಲ್ಲರೂ ಸೇರ್ಕೊಂಡ್ಬಿಟ್ಟಿದ್ರು ಇದರಲ್ಲಿ. ಈಗ ಮೈತ್ರಿ ಮುರಿದು ಬಿದ್ದಿದೆ. ಮಹಾರಾಷ್ಟ್ರ ಸಿಎಂ ತಲೆಬಿಸಿ ಆಗಿದ್ದು. ದೇವೇಂದ್ರ ಫಡ್ನವೀಸ್ ಏನು ಮಾಡ್ತಿದ್ದೀರಾ, ಕ್ಯಾನ್ಸಲ್ ಮಾಡ್ತೀರಾ ಇಲ್ವಾ ಅಂತ ಹೇಳಿ ಲೋಕಲ್ ಯೂನಿಟ್ಗೆ ಬೆದರಿಸಿದ್ರು ಅವರು. ಈಗ ಮೈತ್ರಿ ಕೊಲ್ಯಾಪ್ಸ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅಕೋಟ್ನ ಶಾಸಕ ಪ್ರಕಾಶ್ ಬರ್ಸಕಲೆಗೆ ರಾಜ್ಯ ಬಿಜೆಪಿ ಘಟಕ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದೆ. ಪಕ್ಷದ ನಾಯಕರನ್ನ ಸಂಪರ್ಕಿಸದೆ ಯಾರೊಟ್ಟಿಗೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಈಗ ನೋಟಿಸ್ ಕೊಡಲಾಗಿದೆ. ಮತ್ತೊಂದು ಕಡೆ ಅಂಬರ್ನಾಥ್ ಮುನ್ಸಿಪಲ್ ಕೌನ್ಸಿಲ್ ಅಲ್ಲಿ ಕಾಂಗ್ರೆಸ್ನ 12 ಕಾರ್ಪೊರೇಟರ್ಗಳು ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ರು. ಕಾಂಗ್ರೆಸ್ ಇವ್ರನ್ನ ಪಾರ್ಟಿಯಿಂದ ಅಮಾನತು ಮಾಡಿತ್ತು. ಈಗ ಈ ಕಾರ್ಪೊರೇಟರ್ಗಳು ಸೀದಾ ನಾವು ಬಿಜೆಪಿ ಸೇರ್ತೀವಿ ಅಂತ ಬಂದು ಬಿಜೆಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನ್ಯಾಷನಲ್ ಶೂಟಿಂಗ್ ಕೋಚ್ ಅಂಕುಶ್ ಭಾರದ್ವಾಜ್ ಅಂಕುಶ ಮೀರಿ ವರ್ತಿಸಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. 17 ವರ್ಷದ ಅಥ್ಲೀಟ್ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ. ಸದ್ಯ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಈ ಅಂಕುಶ್ ಭಾರದ್ವಾಜ್ಗೆ ಅಂಕುಶ ಹಾಕಿ ಅಮಾನತು ಮಾಡಿದೆ. ತನಿಖೆ ನಡೀತಾ ಇದೆ. ಇನ್ನು T20 ವರ್ಲ್ಡ್ ಕಪ್ಗೂ ಮುನ್ನವೇ ಟೀಂ ಇಂಡಿಯಾಗೆ ಆಘಾತ. ಏಷ್ಯಾ ಕಪ್ ಗೆಲುವಿನ ರೂವಾರಿಯಾಗಿದ್ದ ಸ್ಟಾರ್ ಬ್ಯಾಟರ್ ತಿಲಕ್ ವರ್ಮಾ ವೃಷಣ ನೋವಿನಿಂದ ಅಂದ್ರೆ ಟೆಸ್ಟಿಕಲ್ಸ್ ನಲ್ಲಿ ಪೇನ್ ಬಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿ ನಡೀತಾ ಇದ್ದಾಗ ಸಮಸ್ಯೆಗೊಳಗಾಗಿದ್ರು. ಈಗ ಶಸ್ತ್ರಚಿಕಿತ್ಸೆ ಕೂಡ ಆಗಿದೆ. ಸೊ ಮುಂದಿನ ಮ್ಯಾಚ್ಗಳಲ್ಲಿ ಅಲಭ್ಯರಾಗೋ ಚಾನ್ಸಸ್ ಇದೆ. ಜನವರಿ 11ರಿಂದ ಆರಂಭ ಆಗೋ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಮತ್ತು ಜನವರಿ 21ರಿಂದ ಆರಂಭ ಆಗೋ T20 ಸರಣಿಯಿಂದಲೂ ಹೊರಗುಳಿಯೋ ಚಾನ್ಸಸ್ ಇದೆ. ಇತ್ತ ಭಾರತದ ಷೇರುಪೇಟೆಯಲ್ಲಿ ಭಾರೀ ರಕ್ತಪಾತ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 780 ಪಾಯಿಂಟ್ಸ್ ಅಥವಾ 0.92% ಡೌನ್ ಆಗಿ 84,180ಕ್ಕೆ ತಲುಪಿದೆ. ನಿಫ್ಟಿ 263 ಪಾಯಿಂಟ್ಸ್ ಅಥವಾ 0.01% ಡೌನ್ ಆಗಿ 25,876ಕ್ಕೆ ರೀಚ್ ಆಗಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಸುಮಾರು 2% ಕುಸಿತ ಕಂಡಿವೆ. ಕಳೆದ 4 ಸೆಷನ್ಗಳಲ್ಲಿ ಸೆನ್ಸೆಕ್ಸ್ 1.84% ಡೌನ್ ಆಗಿದ್ದಾರೆ. ನಿಫ್ಟಿ 1.72% ಡೌನ್ ಆಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ ಅಲ್ಲಿ ಬರೋಬ್ಬರಿ 8 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 480 ಲಕ್ಷ ಕೋಟಿ ರೂಪಾಯಿನಿಂದ 478 ಲಕ್ಷ ಕೋಟಿ ರೂಪಾಯಿಗೆ ಇಳಿದಿದೆ. ಇದಕ್ಕೆ ಮುಖ್ಯವಾಗಿ ಟ್ರಂಪ್ರ ಟ್ಯಾರಿಫ್ ಕಾರಣ. ರಷ್ಯಾ ತೈಲ ಖರೀದಿದಾರ ರಾಷ್ಟ್ರಗಳ ಮೇಲೆ ಟ್ರಂಪ್ ಸುಮಾರು 500% ಟ್ಯಾರಿಫ್ ಹಾಕ್ತೀನಿ ಅನ್ನೋ ಬೆದರಿಕೆಯನ್ನು ಒಡ್ತಾ ಇರೋದು, ಆ ಸುದ್ದಿ ಬರ್ತಾ ಇರೋದು ಆತಂಕ ಕಾರಣ ಆಗಿದೆ. ಟ್ರಂಪ್ ಈ ಬಿಲ್ಗೆ ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ವಿದೇಶಿ ಬಂಡವಾಳ ಮಾರ್ಕೆಟ್ನಿಂದ ಹಾಗೆ ಕಿತ್ಕೊಂಡು ಹೋಗೋದು ಕಂಟಿನ್ಯೂ ಆಗಿದೆ. ಜಿಯೋ ಪಾಲಿಟಿಕ್ಸ್ನಲ್ಲಿ ಅನಿಶ್ಚಿತತೆ ಇದೆ. ಹೀಗಾಗಿ ಮಾರ್ಕೆಟ್
ನಷ್ಟದ ಹಾದಿಯನ್ನು ತುಳಿದಿದೆ. ಇನ್ನು ಎಟರ್ನಲ್, ICICI ಬ್ಯಾಂಕ್, ಬಜಾಜ್ ಫಿನಾನ್ಸ್ ಮತ್ತು SBI ಲೈಫ್ ಇನ್ಶೂರೆನ್ಸ್ ಕಂಪನಿ ಶೇರುಗಳು ಗ್ರೀನ್ನಲ್ಲಿದ್ವು. TCS ಟೆಕ್, ಮಹೀಂದ್ರಾ, ಲಾರ್ಸನ್ ಅಂಡ್ ಟೂಬ್ರೋ, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಟಾಟಾ ಸ್ಟೀಲ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ 89 ರೂಪಾಯಿ 94 ಪೈಸೆಯಾಗಿದೆ. ಇನ್ನು ಎಂಜಿನಿಯರಿಂಗ್ ದಿಗ್ಗಜ L&T ಕಂಪನಿಗೆ ಭಾರತೀಯ ಸೇನೆಯಿಂದ ದೊಡ್ಡ ಆರ್ಡರ್ ಬಂದಿದೆ. ಸೇನೆಯಲ್ಲಿರೋ ಪಿನಾಕಾ ರಾಕೆಟ್ ಲಾಂಚರ್ ಸಿಸ್ಟಮ್ಗಳನ್ನು ಅಪ್ಗ್ರೇಡ್ ಮಾಡೋಕೆ ಒಪ್ಪಂದ ಆಗಿದೆ. DRDO ಡಿಸೈನ್ ಮಾಡಿರೋ ಈ ಪವರ್ಫುಲ್ ಮಲ್ಟಿ ಬ್ಯಾರಲ್ ರಾಕೆಟ್ ಅನ್ನ ಭಾರತ, ಅರ್ಮೇನಿಯಾಗಳು ಈಗ ಆಲ್ರೆಡಿ ಯೂಸ್ ಮಾಡ್ತಿವೆ. ಟಾಟಾ ಮತ್ತು L&T ಉತ್ಪಾದನೆ ಮಾಡ್ತಿವೆ. ಈಗ ಪಿನಾಕಾದ ಎಲೆಕ್ಟ್ರಾನಿಕ್ಸ್ ಮತ್ತು ಸಿಸ್ಟಮ್ಗಳನ್ನು ಮೇಲ್ದರ್ಜೆಗೆ ಏರಿಸಲಾಗ್ತಿದೆ, ಅಪ್ಗ್ರೇಡ್ ಮಾಡ್ತಿದ್ದಾರೆ. ಈ ಸುದ್ದಿ ಬರ್ತಿದ್ದ ಹಾಗೆ ಶೇರ್ ಮಾರ್ಕೆಟ್ನಲ್ಲಿ L&T ಬೆಲೆ, ಆ ಷೇರುಗಳ ಬೆಲೆ ಸ್ವಲ್ಪ ಪಿಕಪ್ ಆಯಿತು. ಇನ್ನೊಂದು ಕಡೆ ಇಂದ್ರಜಾಲ್ ಆಂಟಿ ಡ್ರೋನ್ ಸಿಸ್ಟಮ್ಗೆ ರಕ್ಷಣಾ ಸಚಿವಾಲಯ ಆರ್ಡರ್ ಮಾಡಿದೆ. ಇದಕ್ಕಾಗಿ ಹೈದರಾಬಾದ್ನ ಗ್ರೈನ್ ರೋಬೋಟಿಕ್ಸ್ ಸಂಸ್ಥೆಯೊಂದಿಗೆ 100 ಕೋಟಿ ರೂಪಾಯಿ ಡೀಲ್ ಆಗಿದೆ. ಭೂಸೇನೆ ಮತ್ತು ನೌಕಾಸೇನೆಗೆ ಇವು ಸೇರ್ಪಡೆಯಾಗಲಿವೆ. ಇದು ಸಂಪೂರ್ಣ AI ಟೆಕ್ನಾಲಜಿ ಹೊಂದಿದೆ. ದೊಡ್ಡ ಪ್ರದೇಶವನ್ನು ಕವರ್ ಮಾಡೋ ಸಾಮರ್ಥ್ಯ ಇದೆ. ಶತ್ರುಗಳ ಡ್ರೋನ್ಗಳನ್ನು ಸಾಫ್ಟ್ ಕಿಲ್ ಮೂಲಕ ಜಾಮ್ ಮಾಡಿ ನಿಷ್ಕ್ರಿಯಗೊಳಿಸುತ್ತೆ. ಹೊಡೆದುರುಳಿಸೋ ಹಾರ್ಡ್ ಕಿಲ್ ಸಾಮರ್ಥ್ಯ ಕೂಡ ಇದೆ. ಏನೋ ಟೊರೆಂಟ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಬಾಂಡ್ ಮಾರೋಕೆ ಮುಂದಾಗಿದೆ. ಸುಮಾರು $1.4 ಬಿಲಿಯನ್ ಅಂದ್ರೆ ಬರೋಬ್ಬರಿ 12,500 ಕೋಟಿ ರೂಪಾಯಿ ಹಣ ಸಂಗ್ರಹಿಸುವ ಪ್ಲಾನ್ ಹಾಕಿದೆ. ಸದ್ಯ ಟೊರೆಂಟ್ ಫಾರ್ಮಾ JB ಕೆಮಿಕಲ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯನ್ನ ಖರೀದಿ ಮಾಡೋಕೆ ನಿರ್ಧಾರ ಮಾಡಿದೆ. ಈ ಖರೀದಿಗೆ 25,000 ಕೋಟಿ ರೂಪಾಯಿ ಹಣ ಬೇಕು. ಹೀಗಾಗಿ ತನ್ನ ಹತ್ರ ಇರೋ ಬಾಂಡ್ಗಳನ್ನು ಮಾರಾಟ ಮಾಡ್ತಿದೆ. ಇದು ಈ ಆರ್ಥಿಕ ವರ್ಷದಲ್ಲಿ ಅತಿ ದೊಡ್ಡ ಬಾಂಡ್ ಮಾರಾಟಗಳ ಪೈಕಿ ಒಂದು ಅಂತ ಹೇಳ್ತಿದ್ದಾರೆ. 1 ರಿಂದ 5 ವರ್ಷದ ಅವಧಿಯ ಬಾಂಡ್ಗಳನ್ನು ವಿತರಿಸುವ ಸಾಧ್ಯತೆ ಇದೆ. ಇನ್ನು ಸಿಮೆಂಟ್, ಬಟ್ಟೆ, ಕೆಮಿಕಲ್ ಬಳಿಕ ಈಗ ಆದಿತ್ಯ ಬಿರ್ಲಾ ಗ್ರೂಪ್ ಟೆಕ್ ಕಡೆಗೆ ಮುಖ ಮಾಡಿದೆ. ಆದಿತ್ಯ ಬಿರ್ಲಾ ವೆಂಚರ್ಸ್ ಅಮೆರಿಕದ ಆರ್ಟಿಕ್ಯುಲೇಟ್ ಅನ್ನೋ AI ಸ್ಟಾರ್ಟ್ಅಪ್ ಅದರ ಮೇಲೆ ಹೂಡಿಕೆ ಮಾಡಿದ್ದಾರೆ. ಎಷ್ಟು ಅಂತ ಹೇಳಿಲ್ಲ, ಆದರೆ ಆರ್ಟಿಕ್ಯುಲೇಟ್ ಸುಮಾರು $70 ಮಿಲಿಯನ್ ಫಂಡ್ ರೈಸ್ ಮಾಡೋ ಪ್ಲಾನ್ ಇಟ್ಕೊಂಡಿತ್ತು. ಇದರಲ್ಲಿ ಇವರು ಎಷ್ಟು ಹಾಕಿದ್ದಾರೆ ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಯಾಕೆ ಮಾಡ್ತಿದ್ದಾರೆ? ತಮ್ಮ ವ್ಯವಹಾರದಲ್ಲಿ ಏನಾದರೂ AI ಇಂಟಿಗ್ರೇಟ್ ಮಾಡೋ ಲೆಕ್ಕಾಚಾರ ಇದೆಯಾ? ಇನ್ನಷ್ಟೇ ಅವ್ರ ಪ್ಲಾನ್ ಏನು ಅಂತ ಗೊತ್ತಾಗಬೇಕು. ಈ ಹೊಸ ಹೂಡಿಕೆಯಿಂದ ಈ ಸ್ಟಾರ್ಟ್ಅಪ್ನ ಒಟ್ಟು ಮೌಲ್ಯ ಈಗ $500 ಮಿಲಿಯನ್ ತಲುಪುತ್ತೆ ಆರ್ಟಿಕ್ಯುಲೇಟ್. ಇನ್ನು ಏರ್ಪೋರ್ಟ್ ಆಪರೇಷನ್, ಏರ್ಲೈನ್ ಮೇಂಟೆನೆನ್ಸ್ ನಂತರ ಅದಾನಿ ಗ್ರೂಪ್ ಹೊಸ ಕೆಲಸಕ್ಕೆ ಕೈ ಹಾಕ್ತಿದೆ. ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೈಗೆತ್ತಿಕೊಳ್ತಾ ಇದೆ. ಇದಕ್ಕಾಗಿ ಬ್ರೆಜಿಲ್ನ ಏರೋಸ್ಪೇಸ್ ಕಂಪನಿ ಎಂಬ್ರೈರ್ ಜೊತೆಗೆ ಮಹತ್ವದ ಒಪ್ಪಂದ ಮಾಡಿಕೊಂಡಿದೆ. ಇವರಿಬ್ಬರು ಸೇರಿ ಭಾರತದಲ್ಲೇ ವಿಮಾನಗಳನ್ನು ತಯಾರು ಮಾಡೋ ಪ್ಲಾನ್ ಮಾಡ್ತಿದ್ದಾರೆ. ಮುಖ್ಯವಾಗಿ ರೀಜನಲ್ ಜೆಟ್ಸ್ ಅಂದರೆ ಕಡಿಮೆ ದೂರದ ಪ್ರಯಾಣಕ್ಕೆ ಹಾರಾಡೋ 70 ರಿಂದ 146 ಸೀಟ್ ಕೆಪಾಸಿಟಿ ಇರೋ ಸಣ್ಣ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಭಾರತದ ಏವಿಯೇಷನ್ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗ್ತಾ ಇದೆ. ಜಗತ್ತಲ್ಲೇ ಫಾಸ್ಟ್ ಗ್ರೋಯಿಂಗ್ ಏವಿಯೇಷನ್ ಮಾರ್ಕೆಟ್. ಆಲ್ರೆಡಿ ದೇಸಿ ಕಂಪನಿಗಳು 1800 ಹೊಸ ವಿಮಾನಗಳಿಗೆ ಆರ್ಡರ್ ಮಾಡಿವೆ. ಇದರ ನಡುವೆ ಈ ಒಪ್ಪಂದ ಇಂಪಾರ್ಟೆಂಟ್. ಇದನ್ನು ತಯಾರು ಮಾಡೋ ಫ್ಯಾಕ್ಟರಿಯನ್ನು ಭಾರತದಲ್ಲಿ ಓಪನ್ ಮಾಡೋ ಸಾಧ್ಯತೆ ಸದ್ಯಕ್ಕಿದೆ. ಇನ್ನು ಬಿಲಿಯನಿಯರ್ ಉದ್ಯಮಿ ವೇದಾಂತ ಗ್ರೂಪ್ನ ಚೇರ್ಮನ್ ಅನಿಲ್ ಅಗರ್ವಾಲ್ ತಮ್ಮ 75% ಅರ್ನಿಂಗ್ಸ್ ಗಳಿಕೆಯನ್ನ ಸಮಾಜಕ್ಕೆ ದಾನ ಮಾಡೋದಾಗಿ ಘೋಷಿಸಿದ್ದಾರೆ. ಈಗ ತಮ್ಮ ಮಗ ಅಗ್ನಿವೇಶ್ ಅಗರ್ವಾಲ್ ಹೃದಯಾಘಾತದಿಂದ ಮೃತಪಟ್ಟ ಬೆನ್ನಲ್ಲೇ ತಮ್ಮ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ. ಅನಿಲ್ ಅಗರ್ವಾಲ್ರ ಮಗ ಅಗ್ನಿವೇಶ್ ಅಗರ್ವಾಲ್ ಸ್ಕೀಯಿಂಗ್ ಮಾಡೋ ವೇಳೆ ಅಪಘಾತ ಆಗಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಸಡನ್ ಆಗಿ ಹೃದಯಾಘಾತ ಆಗಿ ತಮ್ಮ 49ನೇ ವಯಸ್ಸಲ್ಲಿ ತೀರ್ಕೊಂಡ್ರು. ಇವರ ಹಠಾತ್ ನಿಧನಕ್ಕೆ PM ಮೋದಿ ಸೇರಿ ಅನೇಕರು ಸಂತಾಪ ಸೂಚಿಸಿದ್ದಾರೆ. ಇದರ ಬೆನ್ನಲ್ಲೇ ನಾನು ಅವನಿಗೆ ಕೊಟ್ಟ ಮಾತು ಉಳಿಸ್ಕೊಳ್ತೀನಿ, ನಾವು ಗಳಿಸೋ ದುಡ್ಡಲ್ಲಿ 75% ಹೆಚ್ಚಿನದನ್ನ ಸಮಾಜಕ್ಕೆ ವಾಪಸ್ ರಿಟರ್ನ್ ಮಾಡ್ತೀವಿ, ದಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 902 ರೂಪಾಯಿ ಕಮ್ಮಿಯಾಗಿ 1,35,773 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 820 ರೂಪಾಯಿ ಕಮ್ಮಿಯಾಗಿ 1,24,370 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 12,174 ರೂಪಾಯಿ ಕಮ್ಮಿಯಾಗಿ 2,35,826 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಸೇರ್ಬೋದು. ಆಮೇಲೆ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ಎಪಿಸೋಡ್ ಸೇರಿ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ನ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.